My name is Pushpadat. DS Max Asmara at flat number 010 is our flat number. ಸೊ ಅಪಾರ್ಟ್ಮೆಂಟ್ ಅಂದಾಗ ಏನೋ ಒಂದು ಭಯ ಇರುತ್ತೆ. ಬಿಕಾಸ್ ಏನು ಅಂತಂದರೆ ಅದು ಹೇಗಿರುತ್ತೋ, ಸೊ ಏನಿರುತ್ತೋ, ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೋ, ಸೊ ಚೆನ್ನಾಗಿರಲ್ವೋ, ಸೊ ಆ ಥರ ಎಲ್ಲ ಇರುತ್ತೆ. ಬಟ್ ಅದೆಲ್ಲವನ್ನು ಈ DS Max ಮೀರಿದೆ ಅಂತ ಹೇಳ್ಬೋದು. ಬಿಕಾಸ್ ಅದು ಹೇಗೆ ಅಂದರೆ ಕ್ವಾಲಿಟಿನ ತುಂಬ ಎನ್ಶೋರ್ ಮಾಡುತ್ತೆ. ಸೊ ಹಾಗಾಗಿ ಬೆಸ್ಟ್ ಇದೆ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾರೆ. ಮೋರ್ ಓವರ್ ಕಮ್ಯುನಿಕೇಷನ್ ತುಂಬ ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಇದು ಬೆಸ್ಟ್ ಅಂತ ಅನಿಸುತ್ತೆ. ನಾವು ಯಾವುದೋ ತುಂಬ ಐಫೈ ಆಗಿರೋದಕ್ಕೆ ಹೋಗಿ ಸೊ ಅವ್ರನ್ನ ಮೀಟ್ ಮಾಡಬೇಕು ಅಂತಂದ್ರೆ ಅಪಾಯಿಂಟ್ಮೆಂಟ್ ತೊಗೋಬೇಕು. ಬಿಕಾಸ್ ನಾವು ಓನರ್ ಆಗಿದ್ರು ನಾವು ಓನರ್ ಅಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಇಲ್ಲೇನು ಅನಿಸಿದ್ರೆ ಆ ಥರದ ಪ್ರಾಬ್ಲಮ್ ಏನೂ ಇಲ್ಲ. ಸೊ ಓನರ್ನ ಓನರ್ ಆಗೇ ಇಟ್ಟು ನೋಡ್ತಾರೆ. ಸೊ ಬೆಟರ್ ಅಂತ ಅನಿಸುತ್ತೆ. ಒನ್ ಆಫ್ ಮೈ ರಿಲೇಟಿವ್ಸ್ ಇದನ್ನು ಆಪ್ಟ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ರು DX Max ಅಂತ. ಬಿಕಾಸ್ ಅವ್ರು 7 ಇಯರ್ಸಿಂದ DX Maxಲ್ಲಿದ್ದಾರೆ. ಸೊ ಬೆಸ್ಟ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಗೆ ಹೇಳಿದ್ರು. ಸೊ ಇದನ್ನು ಆಪ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ಬಾಯಿ ಮಾತಿಂದ ಇದು ಸಕ್ಸಸ್ ಆಗಿದೆ ಈ ಪ್ರಾಜೆಕ್ಟ್. ಸೊ ಚೆನ್ನಾಗಿದೆ. ಹೇಳಿದ್ನಲ್ಲ, ನನ್ನ ಅಣ್ಣನೇ 7 ಇಯರ್ಸಿಂದ ಇದ್ದಾರೆ, ಏನು ಕಂಪ್ಲೇಂಟ್ಸ್ ಇಲ್ಲ. ಸೊ ಹಾಗಾಗಿ ಕಂಪ್ಲೇಂಟ್ಸ್ ಇಲ್ಲ ಅಂತಂದಾಗ ನಾವು ಯಾವುದೇ ಗೂಗಲ್ಸ್ ರಿವ್ಯೂಸ್ನ ನೋಡೋ ಅವಶ್ಯಕತೆ ಇರೋಲ್ಲ. ಸೊ ಹಾಗಾಗಿ ಇದು ಬೆಸ್ಟ್ ಇದೆ. ಯಾರು ಬೇಕಾದ್ರೂ ಆಪ್ಟ್ ಮಾಡ್ಬೋದು. ಇಲ್ಲಿ ಆರಾಮ ಸೆಕೆಂಡ್ ಸ್ಟೇಜ್ ನಿಯರ್ ಬೈ ಹಾಸ್ಪಿಟಲ್ಸ್ ಚೆನ್ನಾಗಿರೋದು, ಆಮೇಲೆ ಕಾಲೇಜ್ ಸ್ಕೂಲ್ಸ್ ಚೆನ್ನಾಗಿದೆ. ಇನ್ನು ರೈಲ್ವೆ ಸ್ಟೇಷನ್ನು ನಿಯರ್ ಬೈ ಇದೆ. ಬೇರೆ ಫ್ಲಾಟ್ಸ್ ಕಂಪೇರ್ ಮಾಡಿದಾಗ ಇದು ನಿಯರ್ ಬೈ ಫಾರ್ ಆಲ್ ಅಂತ ಅನ್ನಿಸ್ತು. ಫ್ರೆಂಡ್ಲಿ ವಿತ್ ಬಜೆಟ್ ಆ್ಯಂಡ್ ಲೊಕೇಶನ್ ಆಲ್ಸೋ ಇಸ್ ಸೂಟಬಲ್ ಫಾರ್ ಅಸ್. ಮಿಡ್ಲ್ ಕ್ಲಾಸ್ನವರು ಒಂದು ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ DX Max ಅನ್ನೋದು ಒಂದು ಸ್ಟೇಜ್ ಅಂತ ಹೇಳ್ಬೋದು. ಸೊ ನೇಮೂ ಇದೆ. ಸೊ ಅದ್ರ ಜೊತೆಗೆ ಕ್ವಾಲಿಟಿನೂ ಎನ್ಶೂರ್ ಮಾಡ್ತಾರೆ. ಸೊ ಹಾಗಾಗಿದು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಆಲ್ರೆಡಿ ಸುಮಾರು ಜನಕ್ಕೆ ಹೇಳಿದ್ದೀನಿ, ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಬೇರೆ ಬೇರೆ ಮೀನ್ಸ್ ಮೈಸೂರು ರೋಡ್ ಪ್ರಾಜೆಕ್ಟ್ಸಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿ ಬಂದಿದ್ದಾರೆ. ಸತೀಶ್ ಸರ್ನ ಜರ್ನಿನ ನಾವು ನೋಡಿದಾಗ ಮಿಡ್ಲ್ ಕ್ಲಾಸ್ನವ್ರಿಗೆ ಒಂದು ರೋಲ್ ಮಾಡೆಲ್ ಅಂತಲೇ ನೋಡ್ಬೋದು. ನಾವು ಬ್ಯಾಂಗ್ಳೂರಲ್ಲಿ ನಾವು ಮನೆ ತೊಗೋಬೇಕು ಅಂತ ಹೇಳಿದ್ರೆ ಸೊ ಲ್ಯಾಕ್ಸ್ ಟುಗೆದರ್ ಅಲ್ಲ, ಕ್ರೋರ್ಸ್ ಟುಗೆದರಲ್ಲಿ ಇರುತ್ತೆ. ಬಟ್ ಇವರ ಪ್ರಾಜೆಕ್ಟು ಇನ್ನೂ ಲ್ಯಾಕ್ಸ್ ಟುಗೆದರ್ ಇರೋದ್ರಿಂದ ಸೊ ಈಗೇನು ಬೇಸಿಕ್ ನೀಡ್ ಅಂತ ಏನು ಹೇಳ್ತೀವಿ, ಈ ಒಂದು ಮನೆ ಅನ್ನೋದು ಒಂದು ಬೇಸಿಕ್ ನೀಡು. ಸೊ ಆ ಬೇಸಿಕ್ ನೀಡು ಎಲ್ಲರಿಗೂ ತಲುಪ್ತಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಸರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಥ್ಯಾಂಕ್ ಯು.